ಸ್ಥಾನಮಾನ ಪಡೆಯಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಗೋವಾ ಸಿಎಂ ಭೇಟಿ ಮಾಡಿದ್ದಾರೆ. ಇರುವ ಸೌಹಾರ್ದ ರಾಜಕೀಯದ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ರಾಮಕೃಷ್ಣ ಹೆಗಡೆ ಮತ್ತೆ ಇವ್ರನ್ನ ಹೊರ ಹಾಕಿದ್ದೆ ಕುಮಾರಸ್ವಾಮಿ ಅವರಿಂದ ವಿನಯ ಇಲ್ಲ ಅಂತ ಹೇಳಿದ್ರು. ನಾನು ಹೊರಗೆ ಹಾಕಂದಂತ ರಾಮಕೃಷ್ಣ ರಾಜಕಾರಣದಲ್ಲಿದ್ದ ನಾನು ಇನ್ನೂ ಹುಡುಗ. ರಾಮಕೃಷ್ಣ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಅಷ್ಟು ಗೊತ್ತಿರುವ ಅವರಿಗೆ. ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಸೋಲ್ತಿದ್ರು 8 ಜನ ಅಂತ ಹೇಳಿದ್ರು. ಅವ್ರು ಸೋತ್ರಲ್ಲ, ಯಾಕೆ ಸೋತ್ರಾಗ? 2018ರಲ್ಲಿ ಸೋತರಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ. 2018ರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ. 2009ರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ. 2008 ವಿಧಾನಸಭೆ ಚುನಾವಣೆ ಹಾಗೆ ಯಾಕೆ ಸೋತಿದ್ರು? ಎಲ್ಲ ಸೋಲು ಗೆಲುವು ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಬೇಡ. ಮುಖ ನೋಡ್ಕೊಂಡು ಇಷ್ಟು ದಿನವರೆಗೂ ಸುಮ್ಮನಿದ್ದೀವಿ ಅಂತ ಹೇಳುವಂಥದ್ದು ಸರ್. ಯಾರು? ಚಲುವರಾಯಸ್ವಾಮಿ ಅವರು. ಅದು ಏನು ಸುಮ್ಮನೆ ಬೇಡ ಬಳಿ ಏನು ಅದು ಏನು ಮಾಡ್ಬೇಕು ಮಾಡಕ್ಕೆ ಹೇಳಿ? ಏನು ದೇವೇಗೌಡರ ಮುಖ ನೋಡ್ಕೊಂಡು ಸುಮ್ಮನೆ ಅವ್ರು ಏನಕ್ಕೆ? ಏನದ್ರ ಅರ್ಥ? ಅವ್ರ ಬಗ್ಗೆ ಚರ್ಚೆ ಬೇಡ. ನೋಡಿದ್ದೀವಿ ಹತ್ತಿರದಿಂದ ಯಾಕೆ ಬಂದರು, ಏನು ಕತೆಗಳನ್ನ, ಏನು ನನಗೇನು ಅವ್ರ ಜೊತೆ ಚರ್ಚೆ ಮಾಡಬೇಕು, ಅದ್ರ ಅವಶ್ಯಕತೆ ಇಲ್ಲ. ನನಗೇನು ಎದುರಾಳಿನ ಪಾಪ ಅವ್ರೇನೋ ಮಾತಾಡ್ಕೊತಾರೆ, ಮಾತಾಡ್ಕೊಳ್ಳಿ ಬಿಡಿ. ಚೆನ್ನಾಗಿರಲಿ, ನನ್ನ ಬಗ್ಗೆ ಮಾತಾಡ್ಕೊಂಡು ಇನ್ನೂ ಚೆನ್ನಾಗೇ ಮಾತಾಡೋಕೆ ಹೇಳಿ. ಒಳ್ಳೆಯದಾಗಿ ಸ್ಥಾನಮಾನ ಪಡೆಯಬೇಕು. ನಿಖಿಲ್ ಕುಮಾರಸ್ವಾಮಿ ಅವರು ಗೋವಾ ಸಿಎಂ ಭೇಟಿ ಮಾಡಿದ್ದಾರೆ. ಇರುವ ಸೌಹಾರ್ದ ರಾಜಕೀಯದ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ರಾಮಕೃಷ್ಣ ಹೆಗಡೆ ಮತ್ತೆ ಇವ್ರನ್ನ ಹೊರ ಹಾಕಿದ್ದೆ ಕುಮಾರಸ್ವಾಮಿ ಅವರಿಂದ ವಿನಯ ಇಲ್ಲ ಅಂತ ಹೇಳಿದ್ರು. ನಾನು ಹೊರಗೆ ಹಾಕಂದಂತ ರಾಮಕೃಷ್ಣ ರಾಜಕಾರಣದಲ್ಲಿದ್ದ ನಾನು ಇನ್ನೂ ಹುಡುಗ. ರಾಮಕೃಷ್ಣ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಅಷ್ಟು ಗೊತ್ತಿರುವ ಅವರಿಗೆ. ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಸೋಲ್ತಿದ್ರು 8 ಜನ ಅಂತ ಹೇಳಿದ್ರು. ಅವ್ರು ಸೋತರಲ್ಲ, ಯಾಕೆ ಸೋತರಾಗ? 2018ರಲ್ಲಿ ಸೋತರಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ. 2018ರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ. 2009ರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ. 2008 ವಿಧಾನಸಭೆ ಚುನಾವಣೆ ಹಾಗೆ ಯಾಕೆ ಸೋತಿದ್ರು? ಎಲ್ಲ ಸೋಲು ಗೆಲುವು ಅದ್ರ ಬಗ್ಗೆ ಚರ್ಚೆ ಬೇಡ. ಮುಖ ನೋಡ್ಕೊಂಡು ಇಷ್ಟು ದಿನವರೆಗೂ ಸುಮ್ಮನಿದ್ದೀವಿ ಅಂತ ಹೇಳುವಂಥದ್ದು ಸರ್. ಯಾರು? ಚಲುವರಾಯಸ್ವಾಮಿ ಅವರು. ಅದು ಏನು ಸುಮ್ಮನೆ ಬೇಡ ಬಳಿ ಏನು ಅದು ಏನು ಮಾಡ್ಬೇಕು ಮಾಡಕ್ಕೆ ಹೇಳಿ? ಏನು ದೇವೇಗೌಡರ ಮುಖ ನೋಡ್ಕೊಂಡು ಸುಮ್ಮನೆ ಅವ್ರು ಏನಕ್ಕೆ? ಏನದ್ರ ಅರ್ಥ? ಅವ್ರ ಬಗ್ಗೆ ಚರ್ಚೆ ಬೇಡ. ನೋಡಿದ್ದೀವಿ ಹತ್ತಿರದಿಂದ ಯಾಕೆ ಬಂದರು, ಏನು ಕತೆಗಳನ್ನ, ಏನು ನನಗೇನು ಅವ್ರ ಜೊತೆ ಚರ್ಚೆ ಮಾಡಬೇಕು, ಅದ್ರ ಅವಶ್ಯಕತೆ ಇಲ್ಲ. ನನಗೇನು ಎದುರಾಳಿನ ಪಾಪ ಅವ್ರೇನೋ ಮಾತಾಡ್ಕೊತಾರೆ, ಮಾತಾಡ್ಕೊಳ್ಳಿ ಬಿಡಿ. ಚೆನ್ನಾಗಿರಲಿ, ನನ್ನ ಬಗ್ಗೆ ಮಾತಾಡ್ಕೊಂಡು ಇನ್ನೂ ಚೆನ್ನಾಗೇ ಮಾತಾಡೋಕೆ ಹೇಳಿ. ಒಳ್ಳೆಯದಾಗಿ.